ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ 16ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ತೇ ತತ್ತಪೋ ಮಾನಸ ಮುಚ್ಯತೆ. ಶ್ರೀಕೃಷ್ಣ ಹಿಂದಿನ ಶ್ಲೋಕಗಳಲ್ಲಿ ಶಾರೀರಿಕ ತಪಸ್ಸಿನ ಕುರಿತು, ವಾಣಿ ಸಂಬಂಧಿ ಅಂದರೆ ಮಾತಿನ ತಪಸ್ಸಿನ ಕುರಿತು ಹೇಳಿ, ಈ ಶ್ಲೋಕದಲ್ಲಿ ಮಾನಸಿಕ ತಪಸ್ಸಿನ ಕುರಿತಾಗಿ ಅರ್ಜುನನಿಗೆ ವಿವರಿಸಿ ಹೇಳ್ತಾ, ಹೇ ಅರ್ಜುನ, ಮನಸ್ಸಿನ ಪ್ರಸನ್ನತೆ, ಶಾಂತ ಭಾವ, ಭಗವಚ್ಚಿಂತನದ ಸ್ವಭಾವ, ಮನಸ್ಸಿನ ನಿಗ್ರಹ ಮತ್ತು ಅಂತಃಕರಣ ಭಾವಗಳ ಪೂರ್ಣ ಪವಿತ್ರತೆ ಇವು ಮನಸ್ಸಿನ ತಪಸ್ಸು ಎಂದು ಹೇಳಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ತಪಸ್ಸು ಅಂತ ಹೇಳಿದರೆ ಕಣ್ಣು ಮುಚ್ಚಿ ಯಾವುದೋ ಕಾಡಿನಲ್ಲಿ ಕೂತು ಯಾವುದೋ ಒಂದು ವಿಶೇಷವಾದಂತಹ ಆಸನದಲ್ಲಿ ಮಾಡಿದರೆ ಮಾತ್ರ ತಪಸ್ಸು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಅದು ಹಾಗಲ್ಲ. ನಮ್ಮ ಮಾತು ಅದು ಕೂಡ ತಪಸ್ಸೆ. ಅದೇ ರೀತಿ ನಮ್ಮ ಮನಸ್ಸಿನ ಆಲೋಚನೆಗಳು ಇದಾವಲ್ಲ, ಅದು ಕೂಡ ತಪಸ್ಸಿಗೆ ಸಮಾನವಾಗಿತ್ತೆ. ನಮ್ಮ ಶರೀರಕ್ಕೆ ಶಕ್ತಿ ಮೂಡುವಂಥದ್ದು ನಮ್ಮ ಮನಸ್ಸಿನಿಂದ. ದೇಹವನ್ನು ರಿಲ್ಯಾಕ್ಸ್ ಆಗಿ ವಿಶ್ರಾಮ ಮಾಡೋಣ ಅಂತ ಮನಸ್ಸು ಹೇಳಿದಾಗ ದೇಹವನ್ನು ರಿಲ್ಯಾಕ್ಸ್ ಆಗಿ ಇಡ್ತೀವಿ. ವೇಗವಾಗಿ ಓಡಬೇಕು ಅಂತ ನಮ್ಮ ಮನಸ್ಸು ಹೇಳಿದಾಗ ದೇಹ ವೇಗವಾಗಿ ಓಡೋದಕ್ಕೆ ತಯಾರಾಗತ್ತೆ. ಅಂದರೆ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ಶರೀರ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಹಾಗಾಗಿ ಮನಸ್ಸಿನ ಪ್ರಭಾವದ ಕುರಿತಾಗಿ ಶ್ರೀಕೃಷ್ಣ ಹೇಳ್ತಾ, ಮಾನಸಿಕ ತಪಸ್ಸು ಮನಸ್ಸು ಪ್ರಸನ್ನವಾಗಿರಬೇಕು, ಸಮಚಿತ್ತವಾಗಿ ಶಾಂತವಾಗಿರಬೇಕು. ಮನಸ್ಸು ಚಿಂತನೆಯನ್ನು ಮಾಡ್ತಾ ಇದ್ದರೆ ಸತ್ಯದ ಬಗ್ಗೆ, ಭಗವಂತನ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರಬೇಕು. ಕುಚುಕೋಡಿ ಮನಸ್ಸು, ಎಲ್ಲ ಕಡೆ ಓಡುವಂತಹ ಮನಸ್ಸನ್ನ ನಿಗ್ರಹದಲ್ಲಿ ಇಡುವಂಥದ್ದು ಕೂಡ ಮಾನಸಿಕವಾದಂತಹ ತಪಸ್ಸು. ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಕರುಣೆ ತುಂಬಿರಬೇಕು. ಇವುಗಳು ಕೂಡ ಮನಸ್ಸಿನ ತಪಸ್ಸು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಬಂಧುಗಳೇ, ನಾವು ಒಮ್ಮೆ ಕಣ್ಣು ಮುಚ್ಚಿ ನಮ್ಮ ಮನಸ್ಸು ಹೇಗಿದೆ ಅಂತ ಹೇಳಿ ನೋಡಿದರೆ, ಈ ನಾಗರಿಕ ಜಗತ್ತಿನಲ್ಲಿ ಹೊರಗಡೆ ನಾವು ಒಳ್ಳೆಯ ಅಭಿನಯವನ್ನು ಮಾಡ್ತವೆ, ಆದರೆ ನಮ್ಮ ಮನಸ್ಸಿನ ಒಳಗಡೆ ಎಷ್ಟೊಂದು ವಿಕಾರತೆಗಳು ತುಂಬಿಕೊಂಡಿದ್ದಾವೆ. ನಮ್ಮ ಮಾತು ಮೃದುವಾಗಿ ಬರುತ್ತೆ, ಆದರೆ ನಮ್ಮ ಮನಸ್ಸು ಅತ್ಯಂತ ವಿಕೃತವಾದಂತಹ ಚಿಂತನೆಯನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಚಿಂತನೆ ಇವು ಎರಡೂ ಸಮಾನವಾಗಿರಬೇಕು. ಆಗ ಮಾತ್ರ ಅದು ಮನಸ್ಸಿನ ತಪಸ್ಸು ಆಗಲಿಕ್ಕೆ ಸಾಧ್ಯ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.